ನಕಲಿ 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 ಈಗಂತೂ ಎಲ್ಲವೂ ಕೂಡ ನಕಲಿ ಬರ್ತಾ ಇದೆ. ಕರ್ನಾಟಕ ಸರ್ಕಾರ ಸ್ವಾಮ್ಯದ ಮೈಸೂರು ಸ್ಯಾಂಡಲ್ ಸೋಪನ್ನೇ ನಕಲಿ ಮಾಡ್ತಾ ಇದ್ದ ಖತರ್ನಾಕ್ ಗ್ಯಾಂಗ್ ಹೈದರಾಬಾದ್ನಲ್ಲಿ ಪತ್ತೆಯಾಗಿದೆ. ಈ ನಕಲಿ ಗ್ಯಾಂಗನ್ನು ಬಲೆಗೆ ಕೆಡವಿದ್ದೇ ಒಂದು ರೋಚಕ ಕಹಾನಿ. ಹೇಗಾಯಿತು ಈ ಆಪರೇಷನ್ ನೋಡೋಣ ಬನ್ನಿ. ನಕಲಿ ಸ್ವಾಮಿ ನಕಲಿ ಬಳಸೋ ಸೋಪ್ ಕೂಡ ನಕಲಿ. ಸರ್ಕಾರಿ ಸ್ವಾಮ್ಯದ ಮೈಸೂರು ಸ್ಯಾಂಡಲ್ ಸೋಪೇ ನಕಲಿ. ಖತರ್ನಾಕ್ ಗ್ಯಾಂಗ್ ಬಗ್ಗೆ ಖುದ್ದು ಸಚಿವರಿಗೆ ಖರೆ. ಕೆಎಸ್ಡಿಎಲ್ ಅಧಿಕಾರಿಗಳಿಂದಲೇ ಬಿಗ್ ಆಪರೇಷನ್. ಅಬ್ಬಬ್ಬಾ, ಅದ್ಯಾಗೆ ನಮ್ಮ ಕರ್ನಾಟಕದ ಅಸ್ಮಿತೆಯ ಮೈಸೂರು ಸ್ಯಾಂಡಲ್ ಸೋಪು ಹೋಲುವಂತೆ ಸ್ಯಾಂಡಲ್ ನಕಲಿ ಸೋಪ್ ಸೃಷ್ಟಿ ಮಾಡಿದ್ದಾರೆ ಅಂತ ನೀವೇ ನೋಡಿ. ಈ ಖತರ್ನಾಕ್ ಗ್ಯಾಂಗ್ ಹೆಡ್ಡಕ್ಕೆ ಬಿದ್ದಿದ್ದು ಹೈದರಾಬಾದ್ನಲ್ಲಿ. ಮೈಸೂರು ಸ್ಯಾಂಡಲ್ ಸೋಪನ್ನ ನಕಲಿ ಮಾಡ್ತಾ ಇದ್ದ ಘಟಕಕ್ಕೆ ಕೊನೆಗೂ ಬೀಗ ಬಿದ್ದಿದೆ. ಅಚ್ಚರಿ ಅಂದ್ರೆ ನಕಲಿ ಮೈಸೂರು ಸ್ಯಾಂಡಲ್ ಸಾಬೂನು ಹೈದರಾಬಾದ್ ಮಾರುಕಟ್ಟೆಗೆ ಪೂರೈಕೆ ಆಗ್ತಾ ಇರೋ ಬಗ್ಗೆ ಕೆಎಸ್ಡಿಎಲ್ ಅಧ್ಯಕ್ಷರೂ ಆದ ಸಚಿವ ಎಂಬಿ ಪಾಟೀಲ್ ಅವರಿಗೆ ಅನಾಮಧೇಯ ಕರೆ ಬಂದಿತ್ತು. ಬಳಿಕ ಕೆಎಸ್ಡಿಎಲ್ ಅಧಿಕಾರಿಗಳು ಈ ಜಾಡನ್ನ ಹಿಡಿದು ಕಾರ್ಯಪ್ರವೃತ್ತರಾದ್ರು. ಹೈದರಾಬಾದ್ನ ಕೆಲವು ಪ್ರದೇಶದಲ್ಲಿ ನಕಲಿ ಸಾಬೂನು ಮಾರಾಟ ಆಗ್ತಾ ಇರೋದು ಕಂಡು ಬಂತು. ಆಗ ಸಿಬ್ಬಂದಿ ಸ್ವತಃ 1 ಲಕ್ಷ ರೂಪಾಯಿ ಬೆಲೆಯ ಉತ್ಪನ್ನವನ್ನ ಖರೀದಿಸಿದ್ರು. ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಎಂಬ ಕಾರಣ ಕೊಟ್ಟು 25 ಲಕ್ಷ ರೂಪಾಯಿ ಬೆಲೆಯ ಸೋಪು ಖರೀದಿಗೆ ಆರ್ಡರ್ ಕೊಟ್ಟಿದ್ರು. ಅದನ್ನ ಸ್ವತಃ ತಾವೇ ವಾಹನದಲ್ಲಿ ಸಾಗಿಸುವ ನೆಪದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದ ಸ್ಥಳಕ್ಕೆ ತೆರಳಿದ್ರು. ಹೀಗೆ ಕಾರ್ಯಾಚರಣೆ ನಡೆಸಿದಾಗ ನಕಲಿ ಉತ್ಪಾದನಾ ಘಟಕ ಪತ್ತೆಯಾಗಿದೆ. ನಕಲಿ ತಯಾರಿಕೆ ಆರೋಪದ ಮೇಲೆ ಹೈದರಾಬಾದ್ನ ರಾಕೇಶ್ ಜೈನ್ ಮತ್ತು ಮಹಾವೀರ್ ಜೈನ್ ಎಂಬುವರನ್ನ ಕೂಡ ಬಂಧಿಸಲಾಗಿದೆ. ಸುಮಾರು 20 ಕೋಟಿಯಷ್ಟು ಮೌಲ್ಯದ ಸಾಬೂನನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಮೈಸೂರು ಸೋಪಿನ ಮಾರುಕಟ್ಟೆಯನ್ನ ದೇಶ ಹಾಗೂ ವಿದೇಶಗಳಿಗೆ ವಿಸ್ತರಿಸುವ ಉತ್ಸಾಹದಲ್ಲಿ ಇರುವಾಗಲೇ ಈ ನಕಲಿ ಜಾಲ ಪತ್ತೆಯಾಗಿದೆ. ಇಂತಹ ಜಾಲದ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ಅಗತ್ಯ. ಪವಿತ್ರ ಪಬ್ಲಿಕ್ ಟಿವಿ, ಬೆಂಗಳೂರು.